ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ನಾವು ಎಲ್ಲರೂ ಆರಾಮದೀವಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡತ್ತೀನಿ. ಟ್ರೈ ಮಾಡ್ತೀನಿ ಆದಷ್ಟು ಚೆನ್ನಾಗಿ ಮಾಡಕ್ಕೆ. ಫಸ್ಟ್ ವ್ಲಾಗ್ ನಂದು ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ನೋಡೋಣ. ಹಂಗೆ ನಾನು ರಾತ್ರಿ ಅಡುಗೆನೂ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಇಲ್ಲಿ ಚಪಾತಿ ಹಿಟ್ಟು ಕಲಿಸ್ಕೊಳಕತ್ತೀನಿ. ಏನಿದು ಭಾಳ ಈಸಿಯಾಗಿರೋದು ತೋರ್ಸಾಕತ್ತಲ್ಲ ಅಂತೀರನು, ಏನಿಲ್ಲ ದಿಢೀರಂತ ಪಟ್ಟನಂಗೆ ಮಾಡ್ಕೋಬೋದು. ಖರೆ ಆದರೆ ಭಾಳಷ್ಟು ಜನ ನನಗೆ ಇಲ್ಲಿ ಅರಸೀಕೆರೆ ಒಳಗಿರೋರು ಚಪಾತಿ ನಮ್ಮ ಕಡೆ ಎಲ್ಲ ಮೆತ್ತಗಾಗ್ತಾವೆ ಚಪಾತಿ, ನೀವೆಲ್ಲ ಹೆಂಗೆ ಮಾಡ್ತೀರಿ ಏನು ಅಂತ ಕೇಳಾಕತ್ತಿದ್ರು. ಅದಕ್ಕೆ ಸುಮ್ಮನೆ ಹೆಂಗೂ ಮಾಡಾಕತ್ತಿದ್ನಲ್ಲ ಅಂಥೇಳಿ ಹಂಗೆ ವೀಡಿಯೋನು ಮಾಡಿದೆ. ನೋಡ್ರಿ, ಈಗ ಒಂದಿಷ್ಟು ಎಷ್ಟು ಬೇಕೋ ನಾವು ಎಷ್ಟು ಚಪಾತಿ ಮಾಡೋದೈತೋ ಅಷ್ಟು ಹಿಟ್ಟು ತೊಗೊಂಡೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಸಾತೀನಿ. ನಾನು ಏನೂ ಹಾಕಿಲ್ಲ. ಹಿಟ್ಟು ಕಲಸಾಗೂ ಇದು ಹಿಟ್ಟು ಗೋಧಿ ಬೀಸಾಗೂ ಅಷ್ಟೆ, ನಾನು ಬೇರೆ ಏನೂ ಹಾಕಂಗಿಲ್ಲ. ಮನೆಯವ್ರಿಗೆ ಒಂದು ಸ್ವಲ್ಪ ಆ್ಯಸಿಡಿಟಿ ಪ್ರಾಬ್ಲಮ್ ಐತಿ ಅಂಥೇಳಿ ನಾನು ಮೆಂತೆ ಹಾಕ್ತೀನಿ. ಗೋಧಿಗೆ ಮೆಂತೆ ಹಾಕಿ ಬೀಸ್ತೀನಿ, ಹಿಟ್ಟು ಮಾಡಿಸ್ಕೊತೀನಿ. ಅದಷ್ಟು ಬಿಟ್ಟರೆ ಮತ್ತೇನು ಹಾಕಂಗಿಲ್ಲ. ಸೊ ಇಲ್ಲಿ ನಾನು ಚಪಾತಿ ಹಿಟ್ಟು ಮೆತ್ತಗೆ ಕಲಿಸ್ಕೊತೀನಿ. ಏನು ಎಣ್ಣೆಗಿಣ್ಣೆ ಏನು ಹಚ್ಕೊಳ್ಳೋದೇನು ಬೇಕಾಗಿಲ್ಲ. ಕೆಲವರು ಮೆತ್ತಗಾಗಲಿ ಅಂತೇಳಿ ಹಾಲು, ಚಪಾತಿಗೆಲ್ಲ ಹಾಲು ಅದೆಲ್ಲ ಹಾಕಿ ಕಲಿಸ್ತಾರೆ, ಕೆಲವರು ಮಾಡ್ತಾರೆ. ಬಟ್ ಆ ಥರ ಏನು ಮಾಡೋಂಗಿಲ್ಲ, ಬರೀ ನೀರಲ್ಲೇ ಕಲಿಸ್ಕೊಳ್ಳೋದು. ಸ್ವಲ್ಪ ಕಲಿಸುವಾಗನ ಮೆತ್ತಗೆ ಕಲಿಸ್ಕೊಂಡ್ರೆ ಚೆನ್ನಾಗಿ ಚಪಾತಿ ಆಗ್ತಾವು. ನೀಟಾಗಿ ನಾದ್ಕೊಂಡು ಚಪಾತಿ ಮಾಡ್ಕೋಬೇಕು. ನೀಟಾಗಿ ನಾದ್ಕೊಂಡು ಒಂದು ಸ್ವಲ್ಪ ನೆನೆ ಇಡ್ಬೇಕು. ಅದನ್ನ ಹಂಗೆ ಪಟ್ಟಂತ ಮಾಡಿಬಿಡ್ಬಾರ್ದು, ಅವಾಗ ಕಲಸಿದ ತಕ್ಷಣ ಮಾಡಿಬಿಡ್ಬಾರ್ದು. ಒಂದು ಅಟ್ಲೀಸ್ಟ್ 15 to 20 ಮಿನಿಟ್ಸ್ ಆದ್ರೂ ನೆನಿಬೇಕು. ನಿಮ್ಗೆ ಟೈಮ್ ಇತ್ತು ಅಂತಂದ್ರೆ ಒಂದು ಅರ್ಧ ಗಂಟೆಯಾರ ನೆನೆಸ್ರಿ. ನೀಟಾಗೆಲ್ಲ ಲಮ್ಸ್ ಏನೂ ಇರಲಾರ್ದು, ಗಂಟು ಏನೂ ಇರಲಾರ್ದಂಗೆ ಕಲಿಸ್ಕೋಬೇಕು. ನೋಡ್ರಿ, ನಾ ಇಷ್ಟು ಮೆತ್ತಗೆ ಕಲಿಸ್ಕೊಂಡಿನಿ. ಈಗ ಇದಕ್ಕೆ ನಾನು ಒಂದು ಬುಟ್ಟಿ ತೊಗೊಂಡು ಮುಚ್ಚಿಡ್ತೀನಿ. ಇಲ್ಲ ನೀವು ಅರ್ಬಿ ಬೇಕಾದ್ರೂ ಮುಚ್ಚಿಟ್ಕೋಬೋದು. ಚಪಾತಿ ಕಲಿಸಿಟ್ಟು ಶ್ರೀಶ್ರೀ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಕತ್ತೀನಿ. ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾವು ಎಲ್ಲರೂ ಆರಾಮದೀವಿ. ಇವತ್ತು ನಾವು ಡೈಲಿ ವ್ಲಾಗ್ ಮಾಡಕತ್ತೀವಿ. ಏನು ಮಾಡಕತ್ತೀವಿ? ಡೈಲಿ ವ್ಲಾಗ್. ಏನು ಮಾಡತ್ತೀವಿ? ಡೈಲಿ ವ್ಲಾಗ್. ಶ್ರೀಶ್ ಏನ್ ಮಾಡ್ತಾನೆ ಇವತ್ತು? ಏನ್ ಮಾಡ್ತಾನೆ ಶ್ರೀಶ್? ಏನ್ ಮಾಡ್ಕೊಡ್ತಾನೆ? ಮಮ್ಮಮ್ಮ ಏನ್ ಮಾಡ್ಕೊಡ್ತಾನೆ? ಸ್ನ್ಯಾಕ್ಸ್ ಏನ್ ಬೇಕು? ನೀ ಹಾಯ್ ಗೈಸ್. ವೆಲ್ಕಮ್ ಟು ನೀಟಾಗನಲೇ. ವೆಲ್ಕಮ್ ಟು
ಹಂಗೆ ನೆಕ್ಸ್ಟ್ ನಾನು ಈ ಕಡೆ ಪಲ್ಯ ಮಾಡಬೇಕಂತ ಹೊಂಟೀನಿ. ಸೊ ಏನು ತರಕಾರಿ ಅಂತಂದರೆ ಹೀರಿಕಾಯಿ ಇತ್ತು, ಹೀರಿಕಾಯಿ ಪಲ್ಯ ಮಾಡಿದ್ರೆ ಆಯಿತು ಅಂತ ಹೇಳಿ. ನೋಡಿರಿ, ಇದು ನನ್ನ ಮೆಥಡ್ ಒಳಗೆ ನಾ ಮಾಡತ್ತಿದ್ದು, ಏನೋ ಟ್ರೆಡಿಷ್ನಲ್ ಅಥೆಂಟಿಕ್ ಅಂತೇನಿಲ್ಲ. ಹೆಂಗೆ ಈಸಿ ಬೇಗ ಮಾಡೋದಿರ್ತೈತಿ. ಯಾಕಂದರೆ ಮಕ್ಕಳನ್ನಿಬ್ರು ಸಂಭಾಳಿಸೋದ್ರಾಗ ಇದು ಟೈಮ್ ಆಗಿರ್ತೈತಿ. ಹೀಗಾಗಿ ರಾತ್ರಿ ಬೇಗ ಅಡುಗೆ ಮಾಡ್ತಿರ್ತೀನಿ. ಯಾವುದು ಈಸಿ ರೆಸಿಪಿ ಸಿಗ್ತೈತಿ ಅದನ್ನ ಮಾಡ್ತೀನಿ. ಒಂದು ಸ್ವಲ್ಪ ಈಗ ನೋಡಿರಿ, ಒಂದು 3 ಹೀರಿಕಾಯಿ ತೊಗೊಂಡಿದ್ದೆ. ಅದಕ್ಕೆ ಒಂದು ಉಳ್ಳಾಗಡ್ಡಿ ಅಷ್ಟೇ ತೊಗೊಂಡಿದ್ದು ನಾನು. ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಸ್ಟಾರ್ಟಿಂಗ್ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಟು ನೆಕ್ಸ್ಟ್ ಈಗ ಹೀರಿಕಾಯಿ ಹಾಕ್ಕೊತೀನಿ. ಹೀರಿಕಾಯಿ ಎಲ್ಲ ಒಂದು ಸ್ವಲ್ಪ ಮೆತ್ತಗಾಗೋ ತನಕ ಅದನ್ನೆಲ್ಲ ಫ್ರೈ ಮಾಡಿ ಮ್ಯಾಗ ಒಂದು ಮುಚ್ಚಳದಿಂದ ಮುಚ್ಚಿಟ್ರೆ ಒಂದು ಸ್ವಲ್ಪ ಹೊತ್ತು ಬೇಯ್ತೈತಿ. ಅದು ನೀರೆಲ್ಲ ಬಿಟ್ಟು ಅದು ತಾನ ಬೇಯ್ಕೊಂತೈತಿ. ಏನು ನೀರು ಹಾಕೋ ಅವಶ್ಯಕತೆ ಏನಿರಲ್ಲ. ಈಗ ಇನ್ನೊಂದು ಸರಿ ಕೈ ಆಡಿಸಿ ಮುಚ್ಚಿಡ್ತೀನಿ ಮ್ಯಾಗ. ಸೊ ನಿಮಗೆಲ್ಲ ಯಾವ್ಯಾವ ತರಕಾರಿ ಇಷ್ಟ ಅಂಥೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ನನ್ನ ಮಗನಿಗಂತೂ ತರಕಾರಿ ಇತ್ತಂದ್ರೆ ಮುಗಿದು ಹೋಯ್ತು, ಬರೀ ಅದನ್ನ ತಿಂತಾನೆ. ತರಕಾರಿ ಪಲ್ಯ, ತರಕಾರಿ ಸಾಂಬಾರು ಹಿಂಗೆ ಭಾಳ ಇಷ್ಟ ಅವನಿಗೆ. ಸೊ ಇದೊಂದು ಏನು ನಾವಿಬ್ಬರು ತಿಂದಿದ್ದು, ಉಳಿದಿದ್ದೆಲ್ಲ ಪಲ್ಯ ಅವನ್ನ ಖಾಲಿ ಮಾಡಿದ್ದು. ಚಪಾತಿ ಪಲ್ಯ ತಿಂತಾನವ, ತರಕಾರಿ ಇಷ್ಟಪಡ್ತಾನೆ. ಮ್ಯಾಗ ಮುಚ್ಚಿಟ್ಟು ನೋಡಿರಿ, ನೀರೆಲ್ಲ ಹೀರಿಕಾಯಿ ನೀರದೆಲ್ಲ ಬಿಟ್ಕೊಂಡು ಇದು ಮೆತ್ತಗಾಗಿರ್ತೈತಿ. ಸೊ ಈಗ ನಾನು ಹಿಂಗೆ ಇದು ಮಾಡಿ ನೋಡ್ತೀನಿ. ಬೆಂದಿತ್ತು ಇನ್ನೊಂದು ಸ್ವಲ್ಪ ಇತ್ತು ಅಂತಂದರೆ ಇವಾಗ ನಾನು ಉಪ್ಪು ಖಾರ ಅದೆಲ್ಲ ಹಾಕಿಬಿಡ್ತೀನಿ. ಅದರೊಳಗೆ ಇನ್ನೊಂದು ಸ್ವಲ್ಪ ಬೇಯ್ಕೊಂತೈತಿ, ಇನ್ನೊಂದು ಸ್ವಲ್ಪ ಮೆತ್ತಗಾಗ್ತಾವೆ. ಸೊ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಮಸಾಲೆ ಖಾರ ಹಾಕಾಕತ್ತೀನಿ. ಮಸಾಲೆ ಖಾರ, ಅರಿಶಿನ, ನಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ, ಉಪ್ಪು, ಅರಿಶಿನ ಹಾಕೊಳತ್ತೀನಿ. ಸೊ ನೀಟಾಗಿ ಕಲಸಿ ಇಲ್ಲಿ ನಾನು ಶೇಂಗಾ ಪೌಡ್ರ್ ಯಾವಾಗಲೂ ಮಾಡಿಟ್ಕೊಂಡಿರ್ತೀನಿ. ಶೇಂಗಾ ಪೌಡ್ರ್ ಇರಲಿಲ್ಲ ಅಂತಂದ್ರೆ ನಾವು ಕೊಬ್ಬರಿ ಹೆರ್ಚ್ಕೊಂಡು ಇಟ್ಕೊಂಡಿರ್ತೀನಿ. ನನ್ನ ಕಡೆ ನಾನು ಯಾವಾಗಲೂ ಸ್ಟಾಕ್ ಮಾಡಿ ಇಟ್ಕೊತೀನಿ ಕೊಬ್ಬರಿ ಹಸಿ ಕೊಬ್ಬರಿನೂ ತುರಿದಿಟ್ಕೊತೀನಿ, ಒಣ ಕೊಬ್ಬರಿನೂ ಹೆಚ್ಕೊಂಡು ಇಟ್ಕೊಂಡಿರ್ತೀನಿ, ಶೇಂಗಾ ಪೌಡ್ರನ್ನೂ ಮಾಡಿಟ್ಕೊಂಡಿರ್ತೀನಿ. ಆದರೆ ಈಗೇನು ಶೇಂಗಾ ಪೌಡ್ರ್ ಮಾಡೋಕ್ಕೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಹಿಂಗಾಗಿ ಶೇಂಗಾ ಪೌಡ್ರ್ ಇರಲಿಲ್ಲ. ಅದಕ್ಕೆ ಕೊಬ್ಬರಿ ತುರಿ ಇತ್ತು, ಕೊಬ್ಬರಿ ತುರಿ ಹಾಕಕತ್ತಿದ್ದೆ, ಹೆರ್ಚಿದ್ದು ಒಣ ಕೊಬ್ಬರಿ ಇದು. ಅದು ಇದು ಸೇಮ್ ಟೇಸ್ಟ್ ಕೊಡ್ತೈತಿ, ನನಗೇನು ಡಿಫ್ರೆನ್ಸ್ ಅನಿಸಿಲ್ಲ. ಏನು ಕೊಬ್ಬರಿ ತುರಿ ಶೇಂಗಾ ಪೌಡ್ರ್ ಹಾಕೋದ್ರಾಗ ಏನು ಡಿಫ್ರೆನ್ಸ್ ಅನಿಸಿಲ್ಲ. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರ್ತೈತಿ. ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿರಿ. ನಾನು ಶೇಂಗಾ ಈ ಥರನೇ ಯೂಸ್ ಮಾಡ್ತೀನಿ. ಶೇಂಗಾ ಹಾಕೋ ಜಾಗದಾಗ ನಾನು ಬೇರೆದು ಏನರ ಹಾಕಿ ಮ್ಯಾನೇಜ್ ಮಾಡೋಕ್ಕೆ ಇದು ಮಾಡ್ತೀನಿ. ಸೊ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ ಈ ಥರ ಪಲ್ಯ, ನಿಮ್ಗೆ ಹೆಂಗೆ ಅನ್ನಿಸ್ತೈತಿ, ಟೇಸ್ಟ್ ಅನ್ನಿಸ್ತೈತೇನೋ ಅಂಥೇಳಿ. ಸೊ ಇಷ್ಟು ಇದು ಪಲ್ಯ. ಈಗ ಒಂದು 2 ನಿಮಿಷ ಮುಗೊಳಿಸ್ಕೊಂಡ್ರೆ ಮುಗಿದೋಯ್ತಿದ್ದು ಪಲ್ಯ ರೆಡಿ ಆಕೈತಿ. ಸೊ ಮ್ಯಾಗ ಕೊತ್ತಂಬರಿ ಅಷ್ಟು ಹಾಕ್ತೀನಿ. ಸೊ ಇಷ್ಟು ದಿನ ನಾನು ಅಡುಗೆದಷ್ಟೇ ವ್ಲಾಗ್ ಮಾಡಿದ್ದೆ. ಸೊ ಹೀಗಾಗಿ ಮಕ್ಕಳನ್ನೇನು ಅಷ್ಟು ತೋರಿಸೋದೇನು ಇದು ಇರಲಿಲ್ಲ. ಸೊ ಈಗ ನಾನು ಡೈಲಿ ವ್ಲಾಗ್ ಮಾಡತ್ತೀನಿ ಅಂತಂದ್ರೆ ಅವರು ಬರ್ತಾರೆ. ಶ್ರೇಷ್ಠ ಬರ್ತಾನೆ. ಅಮ್ಮ ವ್ಲಾಗ್ಸ್ ವೆಲ್ಕಮ್ ಟು ಅಮ್ಮಸ್ ವ್ಲಾಗ್. ಯಾವಾಗಿದ್ದಿ? ಮಲ್ಕೊಂಡಿದ್ದಿ? ಯಾವಾಗಿದ್ದಿ? ಈಗೆದ್ದಿ? ನೀಟಾಗಿ ಮಾತಾಡ್ಬೇಕು, ಹಂಗೆ ಮಾಡಬಾರ್ದು.
ಮುಕ್ಕೊಂಡ ಇದ್ದಿ. ಯಾವಾಗ ಎದ್ದಿ? ಅಮ್ಮ ಎಲ್ಲೋಗಿದ್ಲು? ನಿನ್ನ ಹೆಸರೇನು? ಪಾಪನ ಹೆಸರು? ಅಮ್ಮನ ಹೆಸರು? ಅಮ್ಮನ ಹೆಸರು ಬೇಬಿ. ಅಮ್ಮನ ಹೆಸರು ಏನ್ ಹೇಳು? ಶ್ವೇತಾ. ಅಪ್ಪಾಜಿ ಹೆಸರು? ಅಪ್ಪಾಜಿ ಹೆಸರೇನು? ವಿಜಯ್ ಕುಮಾರ್. ಏನು? ವಿಜಯ್. ನೀ ಸ್ಕೂಲ್ಗೆ ಹೋಗ್ತಿ? ಯಾಕ? ಯಾಕೆ ಹೋಗಲ್ಲ ನೀನು ಸ್ಕೂಲ್ಗೆ? ಇವತ್ತು ಫಸ್ಟ್ ಟೈಮ್ ಅಲ್ಲ ಕ್ಯಾಮ್ರಾ ಮುಂದೆ, ಅದಕ್ಕೆ ಹಿಂಗ್ ಮಾಡಕತ್ತಾನ. ಅಪ್ಪ ಏನ್ ಮಾಡ್ತೀನಿ ನೀನೀಗ? ಜ್ಯೂಸ್ ಮಾಡ್ತಿ? ಯಾವ ಜ್ಯೂಸ್ ಮಾಡ್ತಿ? ಪಿಂಕ್ ಜ್ಯೂಸ್ ಮಾಡ್ತಿ? ಪಿಂಕ್ ಜ್ಯೂಸ್ ಮಾಡ್ತಿ? ಹಾಯ್ ಮಾಡು ಎಲ್ಲರಿಗೂ. ಹಾಯ್ ಮಾಡು. ಹಾಯ್ ಹಾಯ್ ಮಾಡು ಎಲ್ಲರಿಗೂ. ಹಾಯ್ ಫ್ರೆಂಡ್ಸ್ ಅನ್ನು. How are you? ನೀಟಾಗಿ. How are you? How are you? 1 hour later. ಇಲ್ಲಿ ನಾನು ಒಂದು ಮಾವಿನಕಾಯಿಗೆ ಮುಕ್ಕಾಲು ಕಪ್ಪಷ್ಟು ಇದು ತೊಗೊಂಡಿದ್ದೆ. ನಿಮ್ಮ ಕಡೆ ಎಲ್ಲ ಮಾವಿನಕಾಯಿ ಸೀಸನ್ ಎಲ್ಲ ಮುಗ್ಯಾಕೆ ಬಂದಿರಬೇಕು, ಕರೆ ನಮ್ಮ ಕಡೆ ಈಗ ಸ್ಟಾರ್ಟ್ ಆಗೈತಿ. ಈಗ ಕಾಯಿಗಳು ಬರತ್ತವು. ಹೀಗಾಗಿ ಈಗ ನಮ್ಮದು ಪ್ರೊಸೆಸ್ ಸ್ಟಾರ್ಟ್ ಆಗೈತಿ. ಉಪ್ಪಿನಕಾಯಿ ಹಾಕ್ಕೊಳ್ಳೋದು, ಗುಳಂಬ ಮಾಡ್ಕೊಳ್ಳೋದು, ಶಿಕರಣಿ ಹೀಗೆಲ್ಲ ತಿನ್ನೋದು ಈಗ ಸ್ಟಾರ್ಟ್ ಆಗೈತಿ. ಕರೆ ಇನ್ನು ಮಾವಿನಕಾಯಿ ಹಣ್ಣು ಬಂದಿಲ್ಲ, ಅಂದ್ರೆ ಮಾರ್ಕೆಟ್ ಒಳಗೆ ಬರ್ತಾವು, ಕರೆ ಬೇರೆ ಕಡೆ ಇಂಪೋರ್ಟೆಡ್ ಬರ್ತಾವು ಬೇರೆ ಕಡೆಯಿಂದ. ಇಲ್ಲಿ ಬೆಳೆದಿರೋಂಥ ಇನ್ನೂ ಬಂದಿಲ್ಲ, ಈಗ ಕಾಯಿಗಳಾಗ್ಯಾವು. ಸೊ ನಮ್ದೆಲ್ಲ ಈಗ ಸ್ಟಾರ್ಟ್ ಆಗೈತಿ. ನೋಡ್ರಿ ಹಿಂಗೆ ಹುಡ್ಕೊಂಡು ನಿಮ್ಗೆಲ್ಲರಿಗೂ ಮಾವಿನಕಾಯಿ ಎಲ್ಲ ಇಷ್ಟ, ಯಾರ್ಯಾರಿಗೆ ಇಷ್ಟ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಂದಂತೂ ಭಾಳ ಫೇವ್ರೇಟ್. ನಾನು ಊಟ ಬಿಟ್ಟು ಬರೀ ಮಾವಿನಕಾಯಿನೇ ತಿನ್ಕೊತ ಕುಂದಿರ್ತೀನಿ. ನನ್ನ ಅಷ್ಟು ಫೇವ್ರೇಟ್ ಹಣ್ಣದು ಮಾವಿನಕಾಯಿ. ಸ್ವಲ್ಪ ಬರ್ತೈತಿ ಅಲ್ಲಿ ತನಕ ಒಂದು ಸ್ವಲ್ಪ ಇದು ಮಾಡ್ಕೊತೀವಿ, ಬೆಳೆಸ್ಕೊತೀವಿ. ಈಗ ನಾನು ಏಲಕ್ಕಿ ಪೌಡರ್ ಹಾಕ್ತೀನಿ. ನಾನು ಯಾಕೆ ಸ್ವಲ್ಪ ಮಾಡೀನಿ ಅಂತಂದ್ರೆ ಶ್ರೇಷ್ ತಿಂತಾನ ಇಲ್ಲ ಅಂತ ನೋಡ್ಬೇಕು ಅಷ್ಟೇ. ಅದ್ರ ಸಲುವಾಗಿ ನಾನು ಸ್ವಲ್ಪ ಮಾಡೀನಿ. ಹಿಂದೆ ಬ್ಯಾಕ್ಗ್ರೌಂಡ್ ಒಳಗೆ ಭಾಳ ಸೌಂಡ್ ಬಂದಿರ್ತದೆ. ಶ್ರೇಷ್ ಆಟ ಆಡತಾನ, ಅವನ ಬಾಯಿ ಸುಮ್ಮಿರಲ್ಲ. ಹಾಗಾಗಿ ನೋಡ್ರಿ ಹಿಂಗೆ ತಳ ಬರಬೇಕು. ಈಗ ಇದಾಗಿದೆ. ಗ್ಯಾಸ್ ಆಫ್ ಮಾಡಿ ನೋಡ್ರಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಇದು ಕಂಪ್ಲೀಟ್ ಆಯಿತು. ಸೊ ಇಲ್ಲಿ ನೋಡ್ರಿ, ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ನಲ್ಲ, ಒಂದು ಅರ್ಧ ಗಂಟೆ ಆಗಿತ್ತು ನಾನು ನೆನೆಸಿಟ್ಟು. ಈಗ ಚಂದಾಗ ಎಲ್ಲ ನೆಂದಿರ್ತೈತಿ. ಇವಾಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು, ಎಲ್ಲ ಕೈಗೆ ಅಂಟ್ಕೊಂಡ್ಬಿಡ್ತೈತಿ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀಟಾಗಿ ಇನ್ನೊಂದು ಸರಿ ನಾದ್ಕೋಬೇಕು. ಅಂದ್ರೆ ಚಪಾತಿ ಚಂದ ಬರ್ತಾವೆ, ಚಂದ ಬರೋದಿಲ್ಲ. ನೀಟಾಗಿ ಒಂದು ಸರಿ ಎಲ್ಲ ನಾದ್ಕೊಂಡು ಆಮೇಲೆ ನಮಗೆ ಎಷ್ಟು ಸೈಜಿನ ಚಪಾತಿ ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಉಂಡೆ ಮಾಡಿಕೊಂಡು ಚಪಾತಿ ಲಟ್ಟಿಸ್ಬೇಕು. ನೋಡ್ರಿ ನಾನು ಮಾಡ್ತೀನಿ ನೋಡ್ರಿ. ಈಗ
ಸೊ ನಾನೇನು ಮಾಡ್ತೀನಿ, ಎಷ್ಟು ಚಪಾತಿ ಮಾಡೋದೈತಲ್ಲ ಅಷ್ಟನ್ನು ನಾನು ಹಿಂಗೆ ಇದು ಮಾಡ್ಕೊಂಡು ಇಟ್ಕೊಳ್ತೀನಿ. ಈಗ ಆ ಉಂಡೆಗಳನ್ನ ತಗೊಂಡು ಹಿಟ್ಟು ಹಚ್ಕೊಂಡು ಈ ಥರ ಲಟ್ಟಿಸ್ಕೊತೀನಿ. ಎಣ್ಣೆ ಹಚ್ಕೊಂಡು ಈ 2 ಪದರದ್ದು ಮಾಡತ್ತೀನಿ ನಾನು. ನೋಡಿರಿ ಈ ಥರ ಲಟ್ಟಿಸ್ಕೊತೀನಿ. ಹಂಗೆ ಆ ಕಡೆ ಗ್ಯಾಸ್ ಹಚ್ಕೊಂಡು ಹಂಚನ್ನು ಕಾಯಕ್ಕೆ ಇಟ್ಕೊಂಡಿದ್ದೆ. ಸೆಂಟರ್ ತಿದ್ಕೊಳ್ಳೋದಕ್ಕಿಂತ ಸೆಂಟರ್ನೂ ತಿದ್ಕೋಬೇಕು. ಹಂಗೆ ಸೈಡ್ ದಪ್ಪೆಲ್ಲ ಸೈಡ್ ಬಂದ್ಬಿಡ್ತೈತಿ. ಹೀಗಾಗಿ ಸೈಡ್ ಜಾಸ್ತಿ ತಿದ್ಕೋಬೇಕು. ಸೈಡ್ ತೆಳ್ಳಗಾತಂದ್ರೆ ಸೆಂಟರ್ ಚೆನ್ನಾಗಿ ಉಬ್ಕೊಂಡು ಬರ್ತೈತಿ. ಇಲ್ಲಿಕ ಸೈಡೆಲ್ಲ ಉಬ್ಕೊತೈತಿ, ಸೆಂಟರೆಲ್ಲ ಹಿಂಗೆ ಉಬ್ಬಲ್ಲ. ನೋಡಿರಿ, ನೀವು ಬಿಗ್ನರ್ಸ್ ಆಗಿದ್ರಂದ್ರೂ ಈ ಥರ ಮಾಡ್ಕೋಬೋದು. ನೋಡಿರಿ ಇಷ್ಟ ಚಪಾತಿ. ಇದನ್ನು ಈಗ ನೀಟಾಗಿ ಬೇಯಿಸ್ಕೋಬೇಕು. ಸೊ ನಂದೇನಾಗ್ಬಿಟ್ಟೈತಿ ಅಂತಂದ್ರೆ ನಾನು ಕ್ಯಾಮ್ರಾ ಮೇಂಟೈನ್ ಮಾಡತ್ತಿದ್ದೆ ಅಡುಗೆ ಮಾಡ್ಕೊತಾನೆ. ಹೀಗಾಗಿ ಎಲ್ಲೆಲ್ಲೋ ಹಿಡಿದ್ಬಿಟ್ಟೆ ನನಗೆ ಗೊತ್ತೇ ಇರಲಿಲ್ಲ. ಮೊದಲೆಲ್ಲ ನಮ್ಮ ಮನೆಯವ್ರು ಬರ್ತಿದ್ರು, ಕ್ಯಾಮ್ರಾ ಅಂದ್ರೆ ಬರೀ ಅಡುಗೆದಷ್ಟೇ ಮಾಡ್ತಿದ್ನಲ್ಲ. ನಮ್ಮ ಮನೆಯವರು ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಬರ್ತಿದ್ರು ವಿಡಿಯೋ ಮಾಡೋಕ್ಕೆ. ಈಗ ಮಕ್ಳನ್ನ ನೋಡ್ಕೊತಾರೆ ಅವರು, ನಾ ಈ ಕಡೆ ಅಡುಗೆ ಮಾಡ್ತಿರ್ತೀನಿ. ಹಿಂಗಾಗ್ತೈತಿ ನೋಡಿರಿ. ನೀಟಾಗಿ ಇದು ಮಾಡ್ಕೋಬೇಕು, ಬೇಯಿಸ್ಕೋಬೇಕು ಚಪಾತಿನ. ಗ್ಯಾಸ್ ಫುಲ್ ಫ್ಲೇಮ್ ಒಳಗಡೆ ಇಡಬೇಕು, ಇಲ್ಲ ಅಂತಂದ್ರೆ ಚಪಾತಿ ಬಿರುಸಾಗ್ಬಿಡ್ತೈತಿ. ನೋಡಿರಿ, ಗುಳಂಬನೂ ಮಾಡಿದ್ದೆ, ಪಲ್ಯನೂ ಆಯಿತು. ಒಂದು ಸರಿ ಟೇಸ್ಟ್ ಮಾಡ್ಕೊಂಡು ಹೋದ ಶ್ರೀಶ. ಚಪಾತಿ ಮಾಡಾಗೆಲ್ಲ ಹಿಟ್ಟು ತೊಗೊಂಡು ಹೋಗ್ತಾನೆ. ಸೊ ಈ ಥರ ಆಟ ಆಡ್ತಾನೆ ನೋಡಿರಿ. ಅವನಿಗೆ ಮೊದಲೆಲ್ಲ ಲಟ್ಟಣಿಗೆ ಅದೆಲ್ಲ ಕೊಡ್ತಿದ್ದೆ. ಕರೆ ಈಗ ಅದನ್ನೆಲ್ಲ ತೊಳ್ಕೊಂಡು ಕುಂದ್ರಕ್ಕೆ ನನಗೂ ಆಗಂಗಿಲ್ಲ. ಹೀಗಾಗಿ ಒಂದು ಯೂಸ್ ಮಾಡ್ಲಾರ ಪಿಜ್ಜಾ ಕಟರ್ ಇತ್ತು, ಅದನ್ನು ಕೊಟ್ಟಿನಿ ಅವನಿಗೆ. ಸೊ ಹಿಟ್ಟು ತೊಗೊಂಡು ಈ ಥರ ಮಾಡ್ಕೊಂಡು ಕುಂತು ಬಿಡ್ತಾನವ. ಅಯ್ಯಪ್ಪ ಏನು ಮಾಡಕತ್ತಿ? ಏನು ಮಾಡಕತ್ತಿ ಹೇಳು. ಹಿಂಗೆ ಇರ್ತೈತಿ ನೋಡ್ರಿ ನಮ್ದು ಈವ್ನಿಂಗ್ ಎಲ್ಲ ಅಡುಗೆ ಮಾಡ್ಕೊಂಡು ನಾ ಇರ್ತೀನಿ. ಹೆಂಗೆಲ್ಲ ಹಿಂಗೆ ಆಟ ಆಡ್ಕೊಂಡು ಕುಂತಿರ್ತಾರೆ. ಸೊ ಇಲ್ಲಿ ತನಕ ಈ ವಿಡಿಯೋ ನೋಡಿರಿ ಅಂತಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ತೈತಿ. 2000 years later. ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಪಲ್ಲೆ ಮಾಡಿದ್ದೆ ಅದು ಚಲೋ ಇತ್ತು, ಚೆನ್ನಾಗಿಲ್ಲ. ಸುಮ್ಮನೆ ಚಲೋ ಇತ್ತು, ಚಲೋ ಇತ್ತು. ಹೆಂಗಾಗೈತಿ ಹೇಳು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? Yeah.